ಹಾಯ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಆ್ಯಕ್ಚುಲಿ ಇವತ್ತು ಬೆಳಗ್ಗೆಗಿಂತ ಬೆಳಗಿನ ಜಾವ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಇನ್ನು ಈಗ 5 ಗಂಟೆ ಅಷ್ಟೇ. ಏನು ಇವತ್ತಿನ ವೀಡಿಯೋ ಸ್ಪೆಷಲ್ ಅಂದರೆ ಆ್ಯಕ್ಚುಲಿ ಸಿಟಿ ಮಾರ್ಕೆಟ್ಗೆ ಹೋಗ್ತದೆ, ಒಂದಷ್ಟು ತರಕಾರಿಗಳು ಆಮೇಲೆ ಹೂವೆಲ್ಲ ತೊಗೊಂಡು ಬರಬೇಕಿತ್ತು. ಸೊ ನಾನು ಹೂವಿನ ಮಾರ್ಕೆಟಲ್ಲಿ ಅಷ್ಟೊಂದೇನು ನೋಡಿದೆ, ನಿಮ್ಗೆ ಒಂದ್ಸಲ ತೋರಿಸ್ತೀನಿ ಅಂತ ಕರ್ಕೊಂಡೋದೆ ಹಬ್ಬದ ದಿನ. ಬಟ್ ಫುಲ್ ಹೆವಿ ರಶ್ ಆಗಿ ಏನು ತೋರ್ಸೋಕ್ಕೂ ಆಗಲಿಲ್ಲ, ನಾನು ನೋಡೋಕ್ಕೂ ಆಗಲಿಲ್ಲ ಹೇಗಿರ್ತಿದ್ದೆ. ಸೊ ಇವತ್ತು ಹೋಗ್ತಿದ್ದೆ, ಒಂದಷ್ಟು ತರಕಾರಿಗಳು, ಹಣ್ಣು ಹಾಗೆ ಹೂವು ಎಲ್ಲ ಪರ್ಚೇಸ್ ಮಾಡಿ ತೊಗೊಂಡು ಬರೋಣ ಅಂತ. ಸೊ ನಿಮ್ಗಳಿಗೂ ಇವತ್ತು ಬೆಳಗಿನ ಜಾವದ ಒಂದು ಸಿಟಿ ಮಾರ್ಕೆಟ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೇನೆ. ನಾವುಗಳು ಬೆಳಗ್ಗೆ ಬೇಗ ಎದ್ದು ಹೋಗಿದ್ದು KR ಮಾರ್ಕೆಟ್ಗೆ. ಎಲ್ಲರಿಗೂ ಗೊತ್ತಿರೋ ಥರ ಯೂಶ್ವಲಿ ಸ್ಟಾರ್ಟ್ ಆಗೋದೆ ಬೆಳಗ್ಗೆ 2-2:30 ಹೂವಿನ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಆ್ಯಂಡ್ ಸಾಕಷ್ಟು ವೆರೈಟೀಸ್ ಹೂಗಳು ಸಿಗುತ್ತೆ. ಆಮೇಲೆ ಕಾಸ್ಟ್ ವೈಸ್ ಕೂಡ ತುಂಬಾ ಕಮ್ಮಿ ಸಿಗುತ್ತೆ. ಆ್ಯಂಡ್ ಮೇಯ್ನಾಗಿ ಬೇಗ ಹೋಗಿದ್ದು ಏನಕ್ಕೆ ಅಂದರೆ ಪಾರ್ಕಿಂಗ್ ಕೂಡ ಪಾರ್ಕಿಂಗ್ ಸ್ಪಾಟ್ನಲ್ಲೇ ಅಲ್ಲದೆ ಈ ಥರ ರೋಡ್ಗಳಲ್ಲೇ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಅರೌಂಡ್ 6 o'clockವರೆಗೂ ಪರವಾಗಿಲ್ಲ ಈ ಥರ ಪಾರ್ಕ್ ಮಾಡ್ಬೋದು. ಆಮೇಲೆ ಆದರೆ ಹೆವಿ ಟ್ರಾಫಿಕ್ ಶುರು ಆಗುತ್ತಲ್ಲ, ಹಾಗಾಗಿ ಕಷ್ಟ ಆಗುತ್ತೆ. ನಾವು ಅಲ್ಲಿ ಗಾಡಿನ ಪಾರ್ಕ್ ಮಾಡಿ ಕೆಳಗಡೆ ಫ್ಲೈಓವರಿಂದ ಇಳಿತಿದ್ದಂಗೆ ಸ್ಟಾರ್ಟಿಂಗೇ ಸಾಕಷ್ಟು ತರಕಾರಿಗಳನ್ನ ಇಟ್ಕೊಂಡಿರ್ತಾರೆ. ಸೊ ನಿಮ್ಗೆ ಇನ್ನೂ ಕಮ್ಮಿ ರೇಟಲ್ಲಿ ಹೋಲ್ಸೇಲ್ನಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ಮೇನ್ ಮಾರ್ಕೆಟ್ ಒಳಗೇ ಹೋಗಿ ತೊಗೊಂಡು ಬರ್ಬೋದು. ಆ್ಯಂಡ್ ಇಲ್ಲಿಂದನೇ ಬೇರೆ ಬೇರೆ ಅಂಗಡಿಯವರು ಕೂಡ ತೊಗೊಂಡು ಹೋಗಿ ಬೇರೆ ಬೇರೆ ಏರಿಯಾಗಳಲ್ಲಿ ಮಾರೋದು. ಸೊ ಹಾಗಾಗಿ ನಿಮಗೆ ಯೋಚನೆ ಮಾಡಿದ್ರೇ ಕಂಪೇರ್ ಮಾಡ್ಬೋದು ಈಸಿಯಾಗಿ ಎಷ್ಟು ಕಮ್ಮಿ ರೇಟ್ಗಳಿಗೆ ಸಿಗುತ್ತೆ ಅಂತ. ಸೊ ಇಲ್ಲಿ ವಿಳದೆಲೆ ಇಲ್ಲ, ಆ್ಯಕ್ಚುಲಿ 100 ಕಟ್ಟಲ್ಲಿ ಇಟ್ಟಿರ್ತಾರೆ. 100ಕ್ಕೆ 65 ರೂಪಾಯಿ 70 ರೂಪಾಯಿ ಕೊಟ್ವಿ ಅಷ್ಟೇ. ಬಟ್ ಎಲೆ ಮಾತ್ರ ತುಂಬ ಫ್ರೆಶ್ಶಾಗೂ ಇತ್ತು, ಚೆನ್ನಾಗೂ ಇತ್ತು. ಆಮೇಲೆ ಇಲ್ಲಿ ಹೂವೆಲ್ಲ ನೀವು ಅರ್ಧ ಮಾರು 1 ಮಾರೆಲ್ಲ ತೊಗೊಳೋರು ಯಾರೂ ಬರೋಲ್ಲ. ಒಟ್ಟಿಗೆ ಸಾಕಷ್ಟು ಮಾರುಗಳು ತೊಗೊಂಡು ಹೋಗ್ತಾರಲ್ಲ, ಅದನ್ನು ಫಂಕ್ಷನ್ಗಾಗಿರ್ಬೋದು ಅಥವಾ ಅಂಗಡಿಗಳಿಗೆ ಹಾಕೋಕ್ಕೆ ಅಂಥವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ನಮಗೆ ಸ್ವಲ್ಪ ಹೂವೆಲ್ಲ ಜಾಸ್ತಿನೇ ಬೇಕಿತ್ತು ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ ಹೋಗಿದ್ದು. ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಬಂಡಲ್ ಥರ ಹೂಗಳಿಟ್ಟಿದ್ದಾರೆ. ಆಮೇಲೆ ಎಲ್ಲ ಥರ ಕಟ್ಟಿರೋದಾಗಿರ್ಬೋದು, ಮಾರು ಲೆಕ್ಕದಲ್ಲಿ ಅಥವಾ ಹಾರಗಳು, ದಂಡೆಗಳು, ಥರದ್ದು ಎಲ್ಲನೂ ಇಟ್ಟಿರ್ತಾರೆ. ಆ್ಯಂಡ್ ಈಗ ಸ್ವಲ್ಪ ಹೂವಿನ ರೇಟು ಏನು ತುಂಬ ಕಾಸ್ಟ್ಲಿ ಇಲ್ಲ, ಯಾಕೆಂದರೆ ಯಾವುದು ಹಬ್ಬ ಎಲ್ಲ ಏನೂ ಇಲ್ಲದೇ ಇರೋದ್ರಿಂದ ನಾರ್ಮಲಾಗಿ ನಮಗೆ ಸಾಕಷ್ಟು ಕಮ್ಮಿ ರೇಟ್ಗೆ ಹೂಗಳು ಸಿಕ್ತು. ಈ ಶಾವಂತಿಗೆ ಹೂವೆಲ್ಲ 3 ಮಾರು 4 ಮಾರ್ಗೆ 100 ರೂಪಾಯಿ ಹೇಳ್ತಾಯಿದ್ರು. ಅಂದರೆ ಮೊಳ ಎಲ್ಲ ಮಾರು. ಸೊ 4 ಮೊಳ ಸೇರಿಸಿದ್ರೆ 1 ಮಾರು ಆಗುತ್ತೆ. ನಾವು ಅದೇ ನಮ್ಮ ಮನೆ ಹತ್ರ ಇರೋವಂಥ ಅಂಗಡಿಗಳಿಗೆ ಹೋದರೆ ಮೊಳದ ಲೆಕ್ಕದಲ್ಲೇ ಪರ್ಚೇಸ್ ಮಾಡ್ತೀವಿ. ಬಟ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ಎಲ್ಲೂ ಬಿಡಿ ಹೂಗಳನ್ನ ಇಟ್ಕೊಂಡಿರಲ್ಲ. ರೋಸ್ ಆಗಿರ್ಬೋದು, ಶಾವಂತಿಗೆ ಎಲ್ಲ ಈ ಥರ ಕಟ್ಟಿರೋದೇ. ಸೊ ಇಷ್ಟ ಅಲ್ಲದೆ ನೀವೇನಾರು ಡೆಕೋರೇಟ್ ಮಾಡೋಕ್ಕೆ, ಅಂದರೆ ಯಾವ್ದಾರು ಒಂದು ಫಂಕ್ಷನ್ಗಳಿಗೆ ಡೆಕೋರೇಟ್ ಮಾಡೋಕ್ಕೆ ಹೂಗಳು ಬೇಕು ಅಂದರೂ ಕೂಡ ಆರಾಮಾಗಿ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಸಖತ್ತು ವರ್ತ್ ಅಂತಲೇ ಅನಿಸುತ್ತೆ. ನಿಮಗೆ ಇಲ್ಲಿ ತೋರಿಸ್ತಾ ನೋಡಿ, ದಿಂಡು ತುಂಬ ಚೆನ್ನಾಗಿದೆ. ಮಲ್ಲಿಗೆ ಹೂವು ಮತ್ತು ಕನಕಾಂಬರ ಹೂವನ್ನ ಯೂಸ್ ಮಾಡಿಕೊಂಡು ಮಾಡಿದರು. ಸೊ ನನಗೆ ಮುಡ್ಕೊಳ್ಳೋಕ್ಕೆ ಈ ಥರದ್ದು ಬೇಕು ಅಂತ ಪರ್ಚೇಸ್ ಮಾಡಿ ತೊಗೊಂಡು ಬಂದಿದೆ. ಅರೌಂಡ್ 50 ರೂಪಾಯಿ ಅಷ್ಟು ಹೇಳಿದರು. ನೀವು ಜಾಸ್ತಿ ತೊಗೊಂಡ್ರೆ ಒಂದು ಸ್ವಲ್ಪ ಬಾರ್ಗೇನ್ ಕೂಡ ಮಾಡ್ಬೋದು, ಯಾಕೆಂದರೆ ಅಷ್ಟೇ ಅವ್ರು ಹೇಳಿದಷ್ಟೇ ರೇಟ್ ಕೊಡಬೇಕು ಅಂತ ಏನೂ ಇಲ್ಲ. ಆಮೇಲೆ ತುಂಬಾ ಕಮ್ಮಿನೂ ಮಾಡಿ ಕೊಡ್ತಾರೆ. ಹಾಗೆ ಆದಷ್ಟು ಇಲ್ಲಿ ಹೋದಾಗ ನೀವು ಫೋನ್ಪೇ ಅಥವಾ ಆ ಥರದ್ದೆಲ್ಲ ಯೂಸ್ ಮಾಡೋಕ್ಕಿಂತ ಕ್ಯಾಶ್ನ ಕ್ಯಾರಿ ಮಾಡೋದು ತುಂಬಾ ಒಳ್ಳೆಯದು ಅನಿಸುತ್ತೆ. ಯಾಕೆಂದರೆ ಕೆಲವು ಸಲ ನೆಟ್ವರ್ಕ್ ಸಿಗೋಲ್ಲ, ಆಮೇಲೆ ರಶ್ ಇದ್ದಾಗ ಫೋನ್ಗಳನ್ನ ಉಪಯೋಗಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಕ್ಯಾಶ್ನ ಕ್ಯಾರಿ ಮಾಡೋದು ತುಂಬಾ ಯೂಸ್ಫುಲ್, ಆಮೇಲೆ ಈಸಿ ಅಂತ ನಾನು ಹೇಳ್ತಾ ಇದ್ದೀನಿ. ನಾವು ಕ್ಯಾಶನ್ನೇ ತೊಗೊಂಡು ಹೋಗಿದ್ವಿ, ಯಾಕೆಂದರೆ ಪ್ರಾಬ್ಲಮ್ ಬೇಡ ಅಂತ. ಯಾಕೆಂದರೆ ರಶ್ ನಿಮ್ಗೆ ಕಾಣಿಸ್ತಾ ಇದ್ದರೆ ಯಾವ ಹಬ್ಬನೂ ಇರಲಿಲ್ಲ. ನಾವು ಹೋಗಿದ್ದು ವೀಕ್ ಡೇ, ಲೈಕ್ ಫ್ರೈಡೇ ಥರ್ಸ್ಡೇ ಆ ಥರ ಹೋಗಿದ್ದು ನಾವು. ಆದರೂ ಎಷ್ಟು ರಶ್ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಆಮೇಲೆ ನೀವು ಫಂಕ್ಷನ್ಗಳಿಗೆ ಅಂದರೆ ಡೋರ್ಗಾಗಿರ್ಬೋದು ಅಥವಾ ವಾಲ್ಗೆ ಡೆಕೋರೇಟ್ ಮಾಡೋಕ್ಕೆ ನಿಮಗೆ ಹೂಗಳು ಬೇಕು ಅಂದರೆ ಈ ಥರ ರೆಡಿಮೇಡೇ ಸಿಗುತ್ತೆ. ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಚೆಂಡು ಹೂವು, ಶಾವಂತಿಗೆ ಹೂವನ್ನು ಹಾಕಿ ಒಂದು ಲೈನಿಗೆ ಅದನ್ನು ಪೋಣಿಸ್ಬಿಟ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಇದನ್ನು ರೆಡಿ ಮಾಡಿ ಇಟ್ಟಿರ್ತಾರೆ. ಆ್ಯಕ್ಚುಲಿ ಅವರು ಇದನ್ನು ಹೇಳಿದ್ದು 150 ರೂಪೀಸ್ ಹೇಳಿದರು. ಅಂದರೆ ತೆಗೆದು ತೋರಿಸ್ತೀನಿ ನೋಡಿ, ಈ ಥರ ಒಂದಕ್ಕೆ 150 ರೂಪಾಯಿ ಅಂತಂದರು. ನಮ್ಗೆ ಸ್ವಲ್ಪ ಜಾಸ್ತಿನೇ ಬೇಕಿತ್ತು ಡೆಕೋರೇಟ್ ಮಾಡೋಕ್ಕೆ ಅಂತ 120 ರೂಪಾಯಿ ಹಾಗೆ ಮಾಡಿಸಿ ಒಂದು 10-12 ತೊಗೊಂಡು ಬಂದ್ವಿ. ಸೊ ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಕೊಡ್ದಂಗೆ ಆರಾಮಾಗಿ ನೀವುಗಳನ್ನು ವ್ಯಾಪಾರ ಮಾಡಿ, ಅಂದರೆ ಬಾರ್ಗೇನ್ ಮಾಡಿ ತೊಗೊಂಡು ಬರ್ಬೋದು. ಹೂಗಳು ಎಲ್ಲ ಕಲರ್ಫುಲ್ಲಾಗಿರ್ದು. ಸೊ ಸ್ವಲ್ಪ ತೋರಿಸ್ತಾ ಹೋಗ್ತೀನಿ, ನೀವುಗಳು ನೋಡ್ಕೊಂಡು ಹೋಗಿ. ಹಾಗೆ ಇದ್ರ ಜೊತೆ ಏನೇ ಕವರ್ಗಳು ಕೊಟ್ಟರು ಬ್ಯಾಗ್ಗಳನ್ನ ಕ್ಯಾರಿ ಮಾಡೋಕ್ಕೆ ಮಿಸ್ ಮಾಡಿಬಿಡಿ. ಯಾಕೆಂದರೆ ಆದಷ್ಟು ಕವರ್ನಲ್ಲಿ ಹೂ ಇಟ್ಕೊಂಡು ಬರೋಷ್ಟೊಳಗೆ ಅದು ಬೇಸಿಗೆಗಾಲನೂ ಆಗಿಬಿಟ್ರೆ ಬೇಗ ಹಾಳಾಗೋಗುತ್ತೆ. ಹಾಗಾಗಿ ಕಾಟನ್ ಬ್ಯಾಗ್ಗಳನ್ನ ಕ್ಯಾರಿ ಮಾಡಿದ್ರೆ ತುಂಬಾ ಈಸಿ. ಸೊ ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ. ಯಾರಾದರೂ ಈ ಥರ ಫಂಕ್ಷನ್ ಇದ್ದು ಸ್ವಲ್ಪ ಫ್ರೀ ಟೈಮ್ ಇದೆ ಅಂದರೆ ಡೆಫಿನೆಟ್ಲಿ
KR ಮಾರ್ಕೆಟ್ ಅಥವಾ ಸಿಟಿ ಮಾರ್ಕೆಟ್ಗೆ ಹೋಗೋದನ್ನು ಮಿಸ್ ಮಾಡಿಬಿಡಿ. ಆ ಕಲರ್ಫುಲ್ಲಾಗಿರೋ ಹೂವು, ಆ ಹೂವುಗಳ ವಾಸನೆ ಅದೆಲ್ಲ ತುಂಬಾ ಚೆನ್ನಾಗಿತ್ತು ಅಂತ ನನಗನ್ನಿಸ್ತು. ಎಲ್ಲ ಬಿಟ್ಟನ್ನು ಕ್ಯಾಪ್ಚರ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ ನಿಮ್ಗಳಿಗೆ ತೋರಿಸೋಣ ಅಂತ. ಸೊ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಸ್ವಲ್ಪ ಒಳಗೆ ಹೋದರೆ ನಿಮಗೆ ತರಕಾರಿಗಳನ್ನೂ ಇಟ್ಕೊಂಡಿರ್ತಾರೆ. ಆಮೇಲೆ ನಿಂಬೆಹಣ್ಣು ಇದರ ಬುಟ್ಟಿಗಳಲ್ಲಿ ಇಟ್ಟಿದ್ರು. ಎಲ್ಲ ಬುಟ್ಟಿಗಳು 20 ರೂಪಾಯಿ 30 ರೂಪಾಯಿ. ಸೊ ಅಷ್ಟಕ್ಕೆ ನಿಮಗೆ ಸಾಕಷ್ಟೇ ನಿಂಬೆಹಣ್ಣು ಇತ್ತು. ಇಷ್ಟ ಆದಮೇಲೆ ಮಾರ್ಕೆಟ್ ಫಸ್ಟ್ ಫ್ಲೋರ್ ಥರದ್ರಲ್ಲಿ ಹೋದರೆ ನಿಮಗೆ ಲೈಕ್ ತರಕಾರಿಗಳಿಟ್ಟಿರ್ತಾರೆ. ನೀವು ನೋಡಿದರೆ ಅದೇ ಬೇಸ್ಮೆಂಟ್ನಲ್ಲಿ ಹೋದರೆ ಬಿಡಿ ಹೂಗಳು ಇಟ್ಟಿರ್ತಾರೆ. ಅಂದರೆ ಯಾವುದೂ ನಿಮಗೆ ಫಸ್ಟೇ ಹೇಳ್ದಂಗೆ 1/4 kg ಅರ್ಧ kg ಎಲ್ಲ ಕೊಡೋಲ್ಲ. ಮಿನಿಮಮ್ ಅಂದರೆ ನೀವು 1 kg 1 ಕಲರ್ ತೊಗೊಳ್ಳೇಬೇಕು. ನಾವಿಲ್ಲಿ ಆರಾಮಾಗಿ ತೊಗೊತೀವಲ್ಲ, ಮಿಕ್ಸ್ ಹಾಕಿ ಇದೆಲ್ಲ ಯಾವುದೂ ನಡೆಯಲ್ಲ. ಬಟ್ ಹೂವುಗಳು ಎಷ್ಟು ಫ್ರೆಶ್ ಆಗಿದೆ ನೋಡಿ. ನನಗೆ ಕೆಲವು ಕಲರ್ ರೋಸಸ್ಸು ಆಮೇಲೆ ಕಲರ್ದು ಶಾವಂತಿಗೆ ಹೂವು ಬೇಕಿತ್ತು ಅಂತ ಇದನ್ನೆಲ್ಲ ತೋರಿಸಿದೆ. ಇದೆಲ್ಲ ನಾವು 1 kg ಅಷ್ಟೇ ತೊಗೊಂಡು ಬಂದ್ವಿ. ಆಮೇಲೆ ಸುಗಂಧರಾಜನೂ ಇಟ್ಟಿದ್ದು. ನೀವು ಇದನ್ನು ತೊಗೊಂಬಂದು ಕಟ್ಬಿಟ್ಟು ಅಥವಾ ಪೋಣಿಸ್ಬಿಟ್ಟು ಹಾರ ಮಾಡ್ಕೋತೀರಾ ಅಂದರೆ ಅದನ್ನು ಕೂಡ ಆರಾಮಾಗಿ ಮಾಡ್ಕೋಬೋದು. ಆ್ಯಂಡ್ ಕೆಳಗಡೆ ಅಂದರೆ ಬೇಸ್ಮೆಂಟ್ನಲ್ಲಿ ಹೋಗ್ಬಿಟ್ರೆ ನಿಮಗೆ ಅರ್ಶಿನ ಕುಂಕುಮ ಆಗಿರ್ಬೋದು ಅಥವಾ ಗೆಜ್ಜೆ ವಸ್ತ್ರ ಈ ಥರ ಬೇರೆ ಥರದ ಸಾಕಷ್ಟು ಸಾಮಾನುಗಳಿರ್ತಲ್ಲ. ಏನಾರ ಒಂದು ಹೋಮ ಫಂಕ್ಷನ್ ಅಂದರೆ ಸೊ ಎಲ್ಲದಕ್ಕೂ ಇಲ್ಲಿ ಸಿಗುತ್ತೆ. ಬಟ್ ನಮ್ಗೆ ಅವೆಲ್ಲ ಏನೂ ತೊಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ. ಬರೀ ಹೂಗಳು ಮಾತ್ರ ಬೇಕಿತ್ತು ಅಂತ ನಾವು ಅಲ್ಲಿ ಹೋಗಿದ್ದು ಅಷ್ಟೇ. ಆ್ಯಂಡ್ ಇದು ತುಂಬ ಚೆನ್ನಾಗಿತ್ತು. ಕಮಲದ ಹೂವು ಪೇರ್ 20 ರೂಪಾಯಿ ಹೇಳಿದ್ರು. 2 ತೊಗೊಂಡು ಬಂದೆ. ಬಟ್ ಅಲ್ಲಿ ಹಾರ ಮಾಡಿಟ್ಟಿರಲ್ಲ, ಅದು ಮಾತ್ರ ಸಖತ್ತಾಗಿತ್ತು. ಬಟ್ ಅದು 500 ರೂಪಾಯಿ ಅಂತೆ ಒಂದು ಹಾರ. ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಅಂತ ನಾನು ಏನೂ ಪರ್ಚೇಸ್ ಮಾಡಿ ತೊಗೊಂಡು ಬರಲ್ಲ. ಬಟ್ ನಾವುಗಳು ತುಂಬಾ ಹೂಗಳನ್ನ ಪರ್ಚೇಸ್ ಮಾಡಿಕೊಂಡು ಮನೆಗೆ ಹೊರಟ್ವಿ. ಆ್ಯಂಡ್ ಮನೆಗೆ ಬಂದಾಗಲೇ ತುಂಬ ಬೇಗ ಬಂದುಬಿಟ್ಟಿದ್ವಿ. ಆಲ್ಮೋಸ್ಟ್ 7:30 8ಗೆ ನಾವು ಮನೆಯೇ ರೀಚ್ ಆಗಿಬಿಟ್ಟಿದ್ವಿ. ಯಾಕೆಂದರೆ ಬೇರೆ ಕೆಲಸಗಳೆಲ್ಲ ಸಾಕಷ್ಟು ಇತ್ತು. ಆಮೇಲೆ ಬಿಸಿಲು ಸ್ಟಾರ್ಟ್ ಆದಮೇಲೆ ಇದೆಲ್ಲ ಓಡಾಡೋದು ತುಂಬಾ ಕಷ್ಟ. ಸೊ ಎನಿವೇಸ್ ನಿಮ್ಮ ಮನೇಲೂ ಏನಾದರೂ ಒಂದು ಫಂಕ್ಷನ್ ಇದೆ ಅಥವಾ ಹೋಲ್ಸೇಲಾಗಿ ಹಣ್ಣು ತರಕಾರಿ ಹೂಗಳು ಎಲ್ಲ ಬೇಕು ಅಂದರೆ ಡೆಫಿನೆಟ್ಲಿ ಮಸ್ಟ್ ವಿಸಿಟ್ ಅಂತಲೇ ಹೇಳ್ತೇನೆ. ರೀಸೆಂಟಾಗೆ ಒಂದು ಸೆಮಿ ಕ್ರೇಪಲ್ಲಿ ಒಂದು ಸೀರೆನ ತೊಗೊಂಡು ಬಂದಿದ್ದೆ. ಆ್ಯಕ್ಚುಲಿ ನನಗೆ ಇದು ಗಿಫ್ಟ್ ಕೊಟ್ಟಂಥ ಸ್ಯಾರಿ. ಓಪನ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡೆ. ಏನು ಬ್ಲೌಸು ಇನ್ನೂ ಹೊಲಿಕೆ ಕೊಟ್ಟಿಲ್ಲ. ಹೊಸ ಅಂದರೆ ರೀಸೆಂಟಾಗೆ ಕೊಟ್ಟಂಥ ಗಿಫ್ಟ್. ಬೇಬಿ ಪಿಂಕ್ ಅಂದರೆ ಲ್ಯಾವೆಂಡರ್ ಮಿಕ್ಸ್ಡ್ ಪಿಂಕ್ ಮೇಲೆ ಬುಟ್ಟ ಬರುತ್ತೆ, ಗೋಲ್ಡ್ ಬುಟ್ಟ. ಹಾಗೆ ಕೆಳಗಡೆ ಒಂದು ಬಾರ್ಡರ್ ಬರುತ್ತೆ. ಪ್ಯೂರ್ ಮೊನ್ನೆ ನಿಮಗೆ ಒಂದು ಶಾರ್ಟ್ಸ್ ಹಾಕಿದ್ನಲ್ಲ ಎಲ್ಲೋಗೆ ಪರ್ಪಲ್ ಕಲರ್ ಬಾರ್ಡ್ರು, ಅದು ಪ್ಯೂರ್ ಜಾರ್ಜೆಟ್ ಪ್ಯೂರ್ ಕ್ರೇಪ್. ಅದು ಬನಾರಸಿ ಕ್ರೇಪ್. ಇದು ಸೆಮಿ ಅಷ್ಟೇ, ಕ್ರೇಪ್ ಅಷ್ಟೇ. ಇದು ಸೆಮಿ ಕ್ರೇಪ್. ಮಧ್ಯೆ ಇದು ಜಾಲ್ ಪ್ಯಾಟ್ರನ್ ಥರನೂ ಇದೆ. ನಿಮಗೆ ಗೊತ್ತಾಗ್ತಿರ್ಬೋದು. ಈ ಥರ ಎಲ್ಲ ಒಂಥರ ರಿಂಕಲ್ಸ್ ಥರ ಬರುತ್ತೆ. ಬಟ್ ಸೀರೆ ತುಂಬ ಸಾಫ್ಟ್ ಆಗಿರುತ್ತೆ. ಆಮೇಲೆ ಗ್ರ್ಯಾಂಡ್ ಲುಕ್ ನಿಮಗೆ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ. ಓವರಾಲ್ ಬುಟ್ಟ ಬರುತ್ತೆ. ಹಾಗೆ ದೊಡ್ಡ ಬಾರ್ಡ್ರು ಅಲ್ಲ, ಹಾಕ್ಕೊಂಡೇ ತೋರಿಸ್ಬಿಡ್ತೀನಿ. ಈ ಥರ ಬರುತ್ತೆ ಸೀರೆ. ಇವಾಗ ಸಾಕಷ್ಟು ಕಲರ್ಸ್ಗಳು ಸಿಗುತ್ತೆ. ಹಾಗೆ ಇದಕ್ಕೆ ಈ ಥರದ್ದೊಂದು ಪಲ್ಲುನೂ ಗ್ರ್ಯಾಂಡ್ ಆಗಿದೆ. ಆ್ಯಂಡ್ ಬ್ಲೌಸ್ ಒಂಥರ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಬನಾರಸಿಲೇ ಇದೆ. ಪಿಂಕ್ ಮೇಲೆ ಚಿಕ್ಕ ಬುಟ್ಟ, ಹಾಗೆ ಬಾರ್ಡರ್ ಕೊಟ್ಟಿದ್ದಾರೆ. ನೀವು ಬೈ ಚಾನ್ಸ್ ತೋಳ್ಗೆ ಬೆನ್ಗೆ ಎಲ್ಲಾರ ಬೇಕಾದರೆ ಹಾಕಿಸ್ಕೋಬೋದು. ಇವೆಲ್ಲ ಬಡ್ಜೆಟ್ ಫ್ರೆಂಡ್ಲಿ ರೇಟ್ಗಳಲ್ಲಿ ಸಿಗುತ್ತೆ. ಅಂದರೆ ಒಂದು 2-2.5 ಸಾವಿರದಷ್ಟರಲ್ಲಿ ನಿಮ್ಗೆ ಈ ಥರ ಸೆಮಿ ಕ್ರೇಪಲ್ಲಿ ಸಿಗುತ್ತೆ. ಪ್ಯೂರ್ ಕ್ರೇಪ್ ಅಂತ ಹೋದರೆ 12,000 13,000ವರೆಗೂ ಆಗುತ್ತೆ. ಬಟ್ ಅದೇ ನೀವು ಈ ಥರ ಸೆಮಿ ತೊಗೊತೀರಾ ಅಂದರೆ ಚೆನ್ನಾಗಿದೆ. ಫಂಕ್ಷನ್ಗಳಿಗೆ ಉಡೋಕ್ಕೂ ತುಂಬ ಸ್ಟೈಲಿಶ್ ಆಗಿರುತ್ತೆ. ಸೊ ಬ್ಲೌಸು ಹೊಲಿಯೋಕ್ಕೆ ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ಡೆಫಿನೆಟ್ಲಿ ಉಟ್ಕೋತೀನಿ ಸದ್ಯದಲ್ಲೇ ಈ ಸೀರೆನ. ಉಟ್ಕೊಂಡಾಗ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ. ಸೊ ಹೇಗಿದೆ ಸೀರೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಿಸ್ ಮಾಡಬೇಡಿ. ಜೊತೆಗೆ ಬೇರೆ ನಿಮಗೆ ಡಾರ್ಕ್ ಕಲರ್ಸ್ ಲೈಟ್ ಕಲರ್ಸ್ ಎಲ್ಲ ಬರುತ್ತೆ. ಬಟ್ ಕಾಂಟ್ರಾಸ್ಟ್ ಇರಲಿಲ್ಲ. ಬರೀ ಈ ಥರ ಸೆಲ್ಫಲ್ಲಿ ಮಾತ್ರ ಇದ್ದಿದ್ದು. ಎಲ್ಲೋ ಆಗಿರ್ಬೋದು, ಪಿಂಕ್, ಬ್ಲೂ, ಮೆರೂನ್. ಸೊ ಈ ಥರ ಇದೆ. ನಿಮಗೆ ಬೈ ಚಾನ್ಸ್ ಇದು ಎಲ್ಲಿ ತೊಗೊಂಡೆ ಅಂತ ಬೇಕು ಅಂತ ಇದೆ ನಾನು ಕಾಮೆಂಟ್ ಮಾಡಿ, ನಾನು ಕೇಳಿಬಿಟ್ಟು ಹೇಳ್ತೀನಿ ಅವ್ರಿಗೆ ಎಲ್ಲಿಂದ ತೊಗೊಂಡು ಬಂದು ಕೊಟ್ಟರು ಅಂತ. ಸೊ ಈ ಥರ ಇದೆ ಸದ್ಯಕ್ಕೆ ಸ್ಯಾರಿ. ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡು ಬಂದಮೇಲೆ ನಿಮ್ಗೆ ಶೇರ್ ಮಾಡ್ತೀನಿ ಯಾವ ಡಿಸೈನಲ್ಲಿ ಹೊಲಿಸ್ಕೊಂಡಿದ್ದೀನಿ ಅಂತ.